ನಮಸ್ಕಾರ. ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಕಳೆದ ವಾರವೆಲ್ಲ ದೇವರು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಾರೆ. ಸೊ ದೇವರಿಗೆ ಕೋಟಿ ಕೋಟ್ಯಾಂತರ ಸ್ತೋತ್ರ. ಬರುವ ವಾರವೂ ಕೂಡ ದೇವರ ಕೈಯಲ್ಲಿ ನಾವು ಒಪ್ಪಿಸಿಕೊಡೋಣ. ದೇವರೆಲ್ಲ ಕೇಡುಗಳನ್ನು ತಪ್ಪಿಸಿ ದೇವರು ನಮ್ಮ ಜೊತೆಯಲ್ಲಿ ಇದನ್ನು ನಮ್ಮ ನಡೆಸಲಿ ಅನ್ನೋ ದಿನವೂ ನಾವು ದೇವರನ್ನು ಪ್ರಾರ್ಥಿಸೋಣ. ಸೊ ಈಗ ನಾವೊಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 24ನೇ ವಚನವನ್ನು ಓದ್ಕೊಳ್ಳೋಣ. ಒಂದು ಸಣ್ಣ ವಾಕ್ಯ. ನಾವು ದೇವರನ್ನು ಹೇಗೆ ಆರಾಧಿಸಬೇಕೆಂಬುದರ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ವಾಕ್ಯವು ಹೀಗೆ ಬೋಧಿಸ್ತದೆ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ನಾವು ದೇವರನ್ನು ಆರಾಧಿಸಬೇಕಾದ್ರೆ ಯಾವ ರೀತಿ ಆರಾಧಿಸಬೇಕು? ಆತನು ಏನಾಗಿದ್ದಾನೆ? ಆತನು ಆತ್ಮಸ್ವರೂಪನಾಗಿದ್ದಾನೆ. ಆತನು ಜೀವವುಳ್ಳ ದೇವರಾಗಿದ್ದಾನೆ. ಆತನು ನಮ್ಮ ರಕ್ಷಣೆಗಾಗಿ ಲೋಕಕ್ಕೆ ಬಂದ ದೇವಾದಿ ದೇವನು. ಆತನು ಎಲ್ಲ ಸರ್ವ ವೈಭವಗಳನ್ನು ತ್ಯಜಿಸಿ ಲೋಕಕ್ಕೆ ಬಂದ ದೇವರಾಗಿದ್ದಾರೆ. ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ದೇವರು ಈ ಲೋಕಕ್ಕೆ ಬಂದು ಯೇಸು ಸ್ವಾಮಿ ನಮಗೋಸ್ಕರ ತನ್ನನ್ನೇ ಬಲಿಯಾಗಿಸಿಕೊಂಡರು. ಮತ್ತು ಆತನು ಸತ್ತವರಲ್ಲಿ ಆತನೊಬ್ಬನೇ ಜೀವಂತವಾಗಿ ಎದ್ದು ಬಂದ ದೇವಾದಿ ದೇವನಾಗಿದ್ದಾನೆ. ಅಂಥ ದೇವನನ್ನು ನಾವು ಹೇಗೆ ಆರಾಧಿಸಬೇಕು? ನಾವು ಆತನನ್ನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧಿಸುವುದು ಅವಶ್ಯಕತೆ ಇದೆ. ನಾವು ಆಲಯಗಳಲ್ಲಿ ಹೋಗ್ತೇವೆ ಮತ್ತು ನಾವಿದ್ದ ಸ್ಥಳಗಳಲ್ಲಿ ನಾವು ಕೂಡಿ ಪ್ರಾರ್ಥನೆ ಮಾಡ್ತೇವೆ. ನಾವು ಏನೋ ಒಂದು ಅವಶ್ಯಕತೆಗಳಿಗಾಗಿ ನಾವು ದೇವರನ್ನು ಆರಾಧಿಸುವುದಲ್ಲ. ನಾವು ಆರಾಧಿಸುವಾಗ, ಪ್ರಾರ್ಥನೆ ಮಾಡುವಾಗ ನಾವು ಏನು ಮಾಡಬೇಕು? ದೇವರ ಆತ್ಮ ಸ್ವರೂಪನೆಂದು ನಾವು ತಿಳಿದು ಆತನು ಆರಾಧನೆಗೆ ಯೋಗ್ಯನು, ಆರಾಧನೆಗೆ ಯಜಮಾನನೆಂದು ತಿಳಿದು ನಾವು ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧಿಸಬೇಕು. ಮತ್ತು ನಮ್ಮ ಗಮನ ಎಲ್ಲಿಯೂ ಇರಬಾರದು. ನಮ್ಮ ಏಕಾಗ್ರತೆ ದೇವರ ಮೇಲೆ ಮಾತ್ರ ಇರಬೇಕು. ಪ್ರೇಯರೆ, ನಿಮಗೆ ಮತ್ತು ಅದರ ಬಗ್ಗೆ ಗೊತ್ತಿದ್ದರೂ ಕೂಡ ಅನೇಕ ಸಲ ನಾವು ಏನೋ ಪ್ರಾರ್ಥನೆ ಮಾಡಬೇಕು ಅನ್ನೋ ರೀತಿಯಲ್ಲಿ, ಏನೋ ಆರಾಧನೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಬರಬಾರ್ದು. ನಾವು ಆಲಯದಲ್ಲಿ ಕುಳಿತಿರುವಾಗ ದೇವರ ಸನ್ನಿಧಾನದಲ್ಲಿ ನಮ್ಮ ಆತ್ಮ, ಶರೀರ, ಪ್ರಾಣ ನಾವು ದೇವರಿಗೆ ಒಪ್ಪಿಸಿಕೊಡಬೇಕು. ನಾವು ಲೂಕ 10:27 ನೋಡ್ತೇವೆ, ನಿಮ್ಮ ದೇವರಾಗಿರುವ ಕರ್ತನನ್ನು ಹೇಗೆ ನೀವು ಪ್ರೀತಿಸಬೇಕು, ಹೇಗೆ ಆರಾಧಿಸಬೇಕಂತ. ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ನೀನು ಆರಾಧಿಸಬೇಕು ಎಂದು ದೇವರ ವಾಕ್ಯ ನಮಗೆ ಹೇಳುತ್ತದೆ ಅಲ್ವಾ? ನಮ್ಮ ಪೂರ್ಣ ಹೃದಯದಿಂದ ನಾವು ದೇವರನ್ನು ಆರಾಧಿಸಬೇಕು. ಮತ್ತು ನಾವು ಪ್ರಾರ್ಥಿಸುವಾಗಲೂ ಕೂಡ ಸತ್ಯಕ್ಕೆ ತಕ್ಕ ಹಾಗೆ ನಾವು ಪೂರ್ಣ ಹೃದಯದಿಂದ ನಾವು ದೇವರನ್ನು ಆರಾಧಿಸುವುದು ಖಂಡಿತ ಅದು ಅವಶ್ಯಕತೆ ಇದೆ. ಸೊ ಹಾಗಾಗಿ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಅನೇಕರು ದೇವಾಲಯಗಳಿಗೆ ಹೋಗಿ ಯೆರೂಸಲೇಮಿನ ದೇವಾಲಯಗಳಲ್ಲಿ ಆರಾಧನೆ ಮಾಡೋರಾಗಿದ್ದರು. ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರು ಹೇಳ್ತಾ ಇದ್ದಾನೆ, ಮನುಷ್ಯರು ಕಟ್ಟಿದ ದೇವಾಲಯಗಳಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತ. ಯಾಕೆ ಆ ಮಾತು ಹೇಳ್ತಾ ಇದ್ದಾರೆ ಅಂದರೆ, ನೀವೇ ದೇವರ ಆಲಯವಾಗಿದ್ದೀರಿ ಅಂತ ದೇವರು ನಮ್ಮನ್ನು ಹೋಲಿಸಿ ಹೇಳುವನಾಗಿದ್ದಾನೆ. ಅದರಿಂದ ನಾವೇ ಇಲ್ಲದೆ ಇದ್ದರೆ ದೇವಾಲಯ ಕಟ್ಟೋದು ವ್ಯರ್ಥ. ಹಾಗಾಗಿ ನಾವು ದೇವರ ಆಲಯವಾಗಿದೆ ಅಂತ ದೇವರು ಹೇಳುವನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ದೇವರನ್ನು ಆಲಯವಾಗಿರುವಾಗ ದೇವರನ್ನು ನಾವು ಹೇಗೆ ಆರಾಧಿಸಬೇಕು, ಹೇಗೆ ಸ್ತುತಿಸಬೇಕು. ಮತ್ತು ನಾವು ನೋಡ್ತಾ ಅನೇಕರು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಬೋದು, ಕೂತ್ಕೊಂಡು ಪ್ರಾರ್ಥನೆ ಮಾಡ್ಬೋದು, ಕಣ್ಣೆತ್ತಿ ತಲೆ ನಮ್ಮದೇ ಆಕಾಶದ ಕಡೆಗೆ ನೋಡಿ ಪ್ರಾರ್ಥನೆ ಮಾಡ್ಬೋದು, ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ಬೋದು, ವಿಧ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಬೋದು, ವಿಧ ಸ್ಥಳಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಬೋದು. ಆದರೆ ಪ್ರಾರ್ಥನೆ ಮಾಡುವಾಗ, ಆರಾಧಿಸುವಾಗ ನಾವು ಮುಖ್ಯವಾಗಿ ದೇವರಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸುವುದು, ಶುದ್ಧ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸುವುದು ಮುಖ್ಯವಾಗಿದೆ ಪ್ರೇರೆ. ಹಾಗೆ ನಾವು ಪ್ರಾರ್ಥನೆ ಮಾಡದೇ ಇದ್ದರೆ ಏನೋ ಒಂದು ದೇವರು ಅದ್ಭುತ ಮಾಡ್ತಾನೆ, ದೇವ್ರು ನಮಗೆ ಒಳ್ಳೆಯದು ಮಾಡ್ತಾನೆ ಅನ್ನೋ ರೀತಿಯಲ್ಲೇ ನಾವು ಹೋಗ್ತೀವಿ. ಆದರೆ ನಮ್ಮ ಮನಸ್ಸು ಏಕಾಗ್ರತೆ ದೇವರಲ್ಲಿಲ್ಲದೆ ಸುಮ್ಮನೆ ನಾವು ಆರಾಧಿಸುವುದಾದರೆ ನಮ್ಮ ಪ್ರಾರ್ಥನೆ ವ್ಯರ್ಥ ಆಗ್ತದೆ, ನಮ್ಮ ಆರಾಧನೆ ಮಾಡಿದ್ದು ವ್ಯರ್ಥ ಆಗ್ತದೆ, ದೇವರು ಕೇಳದೆ ಹೋಗುತ್ತಾನೆ. ಹಾಗಾಗಿ ನಮ್ಮ ಒಂದು ಪೂರ್ಣ
ಮನಸ್ಸು ಎಲ್ಲ ದೇವರಿಗೆ ಕೊಟ್ಟು ನಾವು ಆರಾಧಿಸುವಾಗ ನಮ್ಮ ಒಂದು ಆರಾಧನೆಯನ್ನು ದೇವರ ಅಂಗೀಕಾರ ಮಾಡ್ತಾನೆ. ನಮ್ಮ ಪ್ರಾರ್ಥನೆಯನ್ನು ಕೂಡ ನಾವು ಮಾಡುವ ಪ್ರಾರ್ಥನೆ ಶುದ್ಧ ಹೃದಯದಿಂದ ಮಾಡಬೇಕು. ಹಾಗೆ ಮಾಡುವಾಗ ದೇವರು ಖಂಡಿತ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ, ನಮ್ಮ ಆರಾಧನೆಯನ್ನು ಅಕ್ಸೆಪ್ಟ್ ಮಾಡ್ತಾರೆ ದೇವರು. ಸೊ ಆ ರೀತಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಂದು ಸಲ ನೀವೆಲ್ಲೇ ಇದ್ದರೂ, ಹೇಗೆ ಪ್ರಾರ್ಥನೆ ಮಾಡಿದ್ರು, ಪೂರ್ಣ ಹೃದಯದಿಂದ ದೇವರಿಗೆ ನಿಮ್ಮನ್ನು ಅರ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋದಾದರೆ ಖಂಡಿತ ದೇವರು ನಿಮ್ಮ ಹತ್ರ ಇದ್ದು ನಿಮ್ಮ ಪ್ರಾರ್ಥನೆಗಳಿಗೆ ಬೇಗನೆ ಉತ್ತರ ದೇವರು ಕೊಡೋನಾಗಿದ್ದಾನೆ. ಪ್ರೇರೆ, ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿಮಗೆ ಕೋಟಿ ಕೋಟಿ ಆಂಧ್ರ ಸ್ತೋತ್ರಪ್ಪ. ಈ ಒಂದು ಸಮಯದಲ್ಲಿ ಈ ಒಂದು ಒಳ್ಳೆಯ ವಾಕ್ಯದೊಂದಿಗೆ ನೀವು ಮಾತನಾಡಿದ್ದೀರಪ್ಪ. ದೇವರೇ, ನಾವು ಹೇಗೆ ಆರಾಧಿಸಬೇಕು, ದೇವರೇ ನಾವೇನಾಗಿದ್ದೇವೆ, ಯಾವ ರೀತಿ ನಿನ್ನನ್ನು ಆರಾಧಿಸಿದರೆ ನಮ್ಮ ಆರಾಧನೆಯನ್ನು ನೀವು ಮೆಚ್ಚಿಕೊಳ್ಳುತ್ತೀರಾ ಸ್ವಾಮಿ, ಎಲ್ಲವನ್ನು ನೀವು ಅಪ್ಪ ನಮ್ಮ ಮೂಲಕ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ಇದನ್ನು ನೋಡುವವರನ್ನು ಸ್ವಾಮಿ ನಿನ್ನ ವಾಕ್ಯದ ಜ್ಞಾನದಿಂದ ನಡೆಸಿರಿ, ತುಂಬಿಸಿರಿ ಸ್ವಾಮಿ. ಸ್ತೋತ್ರ ಸ್ತೋತ್ರ ಅಲ್ಲೆಲ್ಲೂಯಾ ಯೇಸಪ್ಪ. ನಿನ್ನೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ಈ ಚಿಕ್ಕ ಪ್ರಾರ್ಥನೆ ನೀವು ಅಂಗೀಕರಿಸಿದರೆ ನಂಬುತ್ತಾ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ, ಆಮೇನ್. ಥ್ಯಾಂಕ್ ಯು. ದೇವರು ಈ ವಾಕ್ಯದ ಪ್ರಕಾರ ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ.